ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ವಿಳಂಬ ಆಗ್ತಿರೋ ವಿಚಾರಕ್ಕೆ ಪಕ್ಷ ಸಂಘಟನೆಗೂ ಹೊಡೆತ ನೀಡ್ತಾ ಇದೆಯಾ ನೇಮಕಾತಿಯ ವಿಳಂಬ ಅಂತ. ಈಗಾಗಲೇ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಟ್ ನೇಮಕ ಆಗ್ತಿಲ್ಲ. ಇದರಿಂದ ಪಕ್ಷ ಸಂಘಟನೆಗೂ ಕೂಡ ಇಲ್ಲಿ ಪೆಟ್ಟು ಬೀಳ್ತಾ ಇದೆಯಾ? ವಿಳಂಬವಾಗ್ತಿರೋ ಪ್ರಕ್ರಿಯೆಯಿಂದ ಬಣ ರಾಜಕೀಯ ಮತ್ತಷ್ಟು ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಬಣ ಬಡಿದಾಟದಿಂದಾಗಿ ನಿರೀಕ್ಷಿತ ಮಟ್ಟದ ಪಕ್ಷ ಸಂಘಟನೆ ಆಗ್ತಾ ಇಲ್ಲ. ಹೊಣೆ ಹೊರೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಜಿಲ್ಲಾ ನಾಯಕರು. ಕಾರ್ಯಕರ್ತರಿಗೆ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕಲ್ವಾ ಎನ್ನುವಂತ ಆತಂಕ ಶುರುವಾಗಿದೆ. ಸದ್ಯಕ್ಕೆ ಯಾವ ಬಣಕ್ಕೂ ಸೇರ್ತಾ ಇಲ್ಲ ಕಾರ್ಯಕರ್ತರು. ಪಕ್ಷ ಸಂಘಟನೆಗೆ ಮುಂದಾಗ್ತಾ ಇಲ್ಲ. ಕಾರಣ ನಾವು ಏನ್ ಮಾಡಿದ್ರೂ ಕೂಡ ನಮ್ಗೇನ್ ಪ್ರತಿಫಲ ಸಿಗಲ್ಲ. ಅಧಿಕಾರ ಸಿಗೋರಿಗೆ ಸಿಗ್ತಾ ಇರುತ್ತೆ, ಅವರೇ ಅನುಭವಿಸ್ತಿರ್ತಾರೆ. ಹಾಗಾಗಿ ಯಾವ ಬಣಕ್ಕೂ ಕೂಡ ಸೇರ್ಕೊಳ್ತಾ ಇಲ್ಲ ಕಾರ್ಯಕರ್ತರು. ಪಕ್ಷ ಸಂಘಟನೆಗೂ ಇಳಿತಾ ಇಲ್ಲ. ಬಣ ರಾಜಕಾರಣದಿಂದಾಗಿ ನಿರೀಕ್ಷಿತ ಮಟ್ಟದಲ್ಲಿ ಪಕ್ಷ ಸಂಘಟನೆ ಸಾಗ್ತಾ ಇಲ್ಲ ಅನ್ನೋದು ಬರೀ ಅನುಮಾನ ಅಲ್ಲ, ಗೊತ್ತಾಗ್ತಾ ಇದೆ. ಕಾರಣ ಒಂದ್ ಕಡೆ ಭಿನ್ನರ ಬಳಕ, ಮತ್ತೊಂದು ಕಡೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಬಗ್ಗೆ ಅವ್ರ ಜೊತೆಲೇ ಇದ್ಕೊಂಡೇ ಅನೇಕರ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಕೆಲವರು ಪರೋಕ್ಷವಾಗಿ, ಕೆಲವರು ಪ್ರತ್ಯಕ್ಷವಾಗಿ, ಕೆಲವರು ಭಿನ್ನರ ಬಳಗದಲ್ಲಿ ಗುರುತಿಸಿಕೊಂಡು ಆಗಾಗ ವಿಜಯೇಂದ್ರ ಅವರ ವಿರುದ್ಧ ದೂರನ್ನ ಹೇಳ್ತಾನೆ ಇರ್ತಾರೆ. ವರಿಷ್ಠರ ಬಳಿ ಕೂಡ ಈಗಾಗಲೇ ಕುಮಾರ್ ಬಂಗಾರಪ್ಪ ಅವರು ಒಂದಷ್ಟು ದೂರುಗಳನ್ನು ಹೊತ್ತು ದೆಹಲಿಗೆ ಸಾಗಿದ್ದಾರೆ. ಹೀಗಾಗಿ ಬಿಜೆಪಿ ಪಕ್ಷ ಸಂಘಟನೆಯತ್ತ ಗಮನ ಹರಿಸ್ತಾ ಇಲ್ಲ. ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿ ವಿಜಯೇಂದ್ರ ಅವರು ಅಧಿಕಾರ ವಹಿಸಿಕೊಂಡಾಗ, ವಿಪಕ್ಷ ನಾಯಕನಾಗಿ ಆರ್ ಅಶೋಕ್ ಅವರು ಅಧಿಕಾರ ವಹಿಸಿಕೊಂಡಾಗ ಇಬ್ರು ಕೂಡ ಜೋಡೆತ್ತು ಆಗಿ ದುಡಿತೀವಿ, ನಾವು ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಹೇಳ್ತಿದ್ರು. ಬಟ್ ಎಲ್ಲಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋದಕ್ಕಾಗ್ತಾ ಇಲ್ಲ, ಸಮರ್ಪಕವಾಗಿ ಹೋರಾಟ ಮಾಡೋದಕ್ಕಾಗ್ತಿಲ್ಲ, ಪ್ರತಿಭಟನೆಗಳು ಯಶಸ್ವಿ ಆಗ್ತಾ ಇಲ್ಲ. ಹೀಗಾಗಿ ಪಕ್ಷ ಸಂಘಟನೆ ನೆನೆಗುದಿಗೆ ಬೀಳ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್. ಈಗಾಗಲೇ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಬಿಜೆಪಿ ಮಾಡುವಂತ ಪ್ರತಿಭಟನೆ ಹೋರಾಟಗಳು ಯಾವ ಮಟ್ಟಕ್ಕೆ ವಿಫಲ ಆಗ್ತಾ ಇದ್ದಾವೆ ಅಂತ. ಒಂದ್ ಕಡೆ ಪಕ್ಷ ಸಂಘಟನೆ ಅಂತೂ ಅದ್ರ ಬಗ್ಗೆ ಕೇಳೋಂಗೆ ಇಲ್ಲ, ಯಾರೂ ಪಕ್ಷ ಸಂಘಟನೆ ಅಂತ ಗಮನ ಹರಿಸ್ತಾ ಇಲ್ಲ. ಒಂದ್ ರೀತಿ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ಆಗದೆ ಇರೋದಕ್ಕೆ, ಬದಲಾವಣೆ ಮಾಡದೇ ಇರೋದಕ್ಕೇನೆ ಇದೆಲ್ಲವೂ ಕೂಡ. ಹೌದು ಸೌಖ್ಯ, ಪಕ್ಷದೊಳಗೆ ನಿರೀಕ್ಷಿತ ಮಟ್ಟದಲ್ಲಿ ಪಕ್ಷ ಸಂಘಟನೆಯ ಮತ್ತು ಪಕ್ಷದ ತಳಮಟ್ಟದ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಕೂಗೊಂದು ಈಗ ಬಿಜೆಪಿಯಲ್ಲಿ ಹೇಳ್ತಾ ಇದೆ. ನಿಧಾನಗತಿಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರದ ವಿಷಯ ಇಡೀ ಪಕ್ಷವನ್ನ ಆವರಿಸಿಕೊಳ್ತಾ ಇದೆ. ಹಂತ ಹಂತವಾಗಿ ಇದು ಮತ್ತಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನುವಂತ ಮಾತನ್ನ ಹೇಳಲಾಗ್ತಾ ಇದೆ. ಯಾಕಂದ್ರೆ ಹಾಲಿ ಈಗಿರುವಂತಹ ಅಧ್ಯಕ್ಷರ ಬದಲಾವಣೆ ಆಗಿ ಹೊಸ ಅಧ್ಯಕ್ಷರು ಬರ್ತಾರೆ ಅನ್ನುವಂತ ಮಾತು ಎಲ್ಲ ವಲಯದಲ್ಲೂ ಜಾಗಿರಾಗ್ತಾ ಇದೆ. ಜೊತೆಗೆ ಪಕ್ಷದ ವರಿಷ್ಠರು ಕೂಡ ಇದಕ್ಕೆ ಸಂಬಂಧಪಟ್ಟಂತ ತಯಾರಿಯನ್ನು ಆರಂಭಿಸಿದ್ದಾರೆ. ಈಗಾಗಲೇ ರಾಜ್ಯದಿಂದ ಈ ಬಗ್ಗೆ ಮಾಹಿತಿ ಕಲೆ ಹಾಕಿ ಅದನ್ನ ವರಿಷ್ಠರ ಕೈಗೆ ತಲುಪಿಸುವ ಕೆಲಸವನ್ನ ಆ ಜವಾಬ್ದಾರಿ ಹೊತ್ತಿದ್ದ ನಾಯಕರು ಮಾಡಿ ಮುಗಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ನೂತನ ನಾಯಕರು ಯಾರಾಗ್ತಾರೆ, ಅವರ ಬಳಿಕ ಪಕ್ಷ ಸಂಘಟನೆ ಹೇಗಿರಬೇಕು ಅನ್ನುವಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಆದ್ರೆ ಅದಕ್ಕೂ ಮೊದಲೇ ಇಂಥದ್ದೊಂದು ಸಂಕಷ್ಟದ ಪರಿಸ್ಥಿತಿ ಪಕ್ಷಕ್ಕೆ ಎದುರಾಗ್ತಾ ಇದೆ. ಅಂದ್ರೆ ಹೊಸ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗಿರುವಂತ ಬಣ ರಾಜಕಾರಣದಲ್ಲಿ ಆ ವ್ಯವಸ್ಥೆ ಯಾವ ರೀತಿ ಮುಂದುವರಿತಿದೆ ಅನ್ನುವಂಥದ್ದೇ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಬಹುತೇಕ ನಾಯಕರುಗಳಲ್ಲಿ ಈಗಾಗಲೇ ಹಾಲಿ ಅಧ್ಯಕ್ಷರ ಬಣ ಮತ್ತು ಎದುರಾಳಿ ಬಣವಾಗಿ ಗುರುತಿಸಿಕೊಂಡಿರುವಂತಹ ರೆಬೆಲ್ ಟೀಮ್ನ ಶಾಸಕರ ಬಣದಲ್ಲೂ ಇರುವಂತವರು, ತಟಸ್ಥ ಬಣದವರು, ಹೀಗೆ 3 ಬಣದ ಸದಸ್ಯರುಗಳು ತಮ್ಮ ತಮ್ಮ ಬೇಡಿಕೆ ಈಡೇರುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಹಾಕಿಕೊಂಡು ಕಾಯ್ತಾ ಕುಳಿತುಕೊಂಡಿವೆ. ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತ ನಿಟ್ಟಿನಲ್ಲೇ ಈ ಕುತೂಹಲ ಇರೋದ್ರಿಂದಾಗಿ ಸ್ಥಳೀಯ ಮಟ್ಟದಲ್ಲಿ ಜವಾಬ್ದಾರಿಯನ್ನು ಹೊರುವವರು ಯಾರು ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ. ಅಂದ್ರೆ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರನ್ನು ಹೊರತುಪಡಿಸಿ ಉಳಿದಂತೆ ಪಕ್ಷದ ವೇದಿಕೆಗಳಲ್ಲಿ ಸಾಮಾನ್ಯವಾಗಿ ಗುರುತಿಸಿಕೊಳ್ಳುವಂತಹ ಬಣ ರಾಜಕಾರಣದ ಕಾರ್ಯಕರ್ತರುಗಳಿಗೆ ಯಾವ ಬಣಕ್ಕೆ ನಾವು ಕೆಲಸ ಮಾಡಬೇಕು, ಅಥವಾ ನಮ್ಮ ಬಣದ ಕೆಲಸ ಮಾಡಿದ್ರೆ ಇನ್ನೊಬ್ಬರಿಗೆ ಕ್ರೆಡಿಟ್ ಹೋಗುತ್ತಾ, ಕ್ರೆಡಿಟ್ ವಾರಂತ ಸನ್ನಿವೇಶ ಬಂದಾಗ ನಾವೇನ್ ಮಾಡ್ಬೇಕು ಅನ್ನುವಂತ ಜಿಜ್ಞಾಸೆ ಅವ್ರನ್ನ ಕಾಡ್ತಾ ಇದೆ. ಹೀಗಾಗಿ ಯಾರು ಅಧ್ಯಕ್ಷರಾಗ್ತಾರೆ ಅನ್ನುವಂತ ವಿಚಾರವೇ ಈಗ ಪಕ್ಷದ ಬೆಳವಣಿಗೆ ಹಂತಕ್ಕೆ ಏಟನ್ನ ಕೊಟ್ಟಿದೆ. ಸದಸ್ಯತ್ವ ಅಭಿಮಾನವನ್ನು ಕೂಡ ಕುಂಠಿತಗೊಳಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಅತಿ ಶೀಘ್ರವಾಗಿ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಬೇಕು ಅನ್ನುವಂತ ಒತ್ತಾಯ ಕೂಡ ಬಹುವಾಗಿ ಕೇಳಿ ಬರ್ತಾ ಇದೆ. ಈ ತಿಂಗಳ ಅಂತ್ಯಕ್ಕೆ ಆ ಬೇಡಿಕೆಯೂ ಕೂಡ ಈಡೇರುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತು ಕೂಡ ಬಿಜೆಪಿ ವಲಯದಲ್ಲಿದೆ. ಸೌಖ್ಯ. ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ.